Hallelujah. Hallelujah. So today my topic is the wait is over. ಇವತ್ತಿನ ದಿನದ ನನ್ನ ಸಂದೇಶದ ಪೀಠಿಕೆ ಏನಂದ್ರೆ ನಾವು ನೀವು ಕಾದಂತ ಸಮಯ ಮುಗೀತು ನೋಡ್ರಿ. Amen. Hallelujah. Hallelujah. So give your hands to your neighbor and say that your wait is over. ನಿಮ್ ಪಕ್ಕದಲ್ಲಿ ಯಾರಿದ್ರು ಕೈ ಕೊಟ್ಟು ಹೇಳ್ರಿ, ನೀವು ಕಾದಂತ ಸಮಯ ಇವತ್ತಿಗೆ ಮುಗೀತು. So there is power when you speak out. ನಾವ್ ಯಾವಾಗ ನುಡಿತೇವೋ ಆ ನುಡಿಗಳಿಗೆ ಶಕ್ತಿ ಇದೆ. Hallelujah. So we all believe that when you speak out there is power. ನಾವೆಲ್ಲರೂ ನಂಬ್ತೀವಲ್ವಾ, ನಾವು ಮಾತನಾಡುವಾಗ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ. So let's turn our Bible to the Gospel of John chapter 5. ನಾವು ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಮ್ಮ From verse 1 on. ಸತ್ಯವೇದ ಗ್ರಂಥವನ್ನ ತಿರುಗಿಸೋಣ. ಅದರಲ್ಲಿ 1ನೇ ವಚನದಿಂದ ನಾವು ಓದಲಿಕ್ಕೆ ಕೇಳೋಣ. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ. ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆಥೆಸ್ದಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. Okay. So where first Jesus went? ಮೊದಲು ಯೇಸು ಎಲ್ಲಿಗೆ ಹೋದ್ರು? To which place or to which city he went? ಯೇಸು ಯಾವ ಸ್ಥಳಕ್ಕೆ ಹೋದ್ರು? He went to the place of Jerusalem. ಆತನು ಯೆರೂಸಲೇಮಿಗೆ ಹೋದನು. So do you all know the meaning of Jerusalem? ನಮಗೆ ಯೆರೂಸಲೇಮ್ ಅಂದ್ರೆ ಅರ್ಥ ಗೊತ್ತಿದೆಯಾ? So Jerusalem is a place of peace. ಯೆರೂಸಲೇಮ್ ಅಂದ್ರೆ ಅದೊಂದು ಸಮಾಧಾನದ ಸ್ಥಳ ಅಂತ. But in that place there are multitudes of people who are not able to receive that peace in them. ಆದರೆ ಆ ಹೆಸರು ಸಮಾಧಾನದ ಸ್ಥಳ ಅಂತಿದ್ರು ಸಹ ಅನೇಕ ಜನರು ಅಲ್ಲಿ ಸಮಾಧಾನ ಹೊಂದದೆ ಆ ಸ್ಥಳದಲ್ಲಿದ್ರು. Next, Jerusalem is a place of blessing. ಇನ್ನೊಂದು ಯೆರೂಸಲೇಮ್ ಅಂದ್ರೆ ಆ ಸ್ಥಳ ಒಂದು ಆಶೀರ್ವಾದದ ಸ್ಥಳ ಆಗಿದೆ. But there are people who are not able to receive the blessing. ಅದು ಆಶೀರ್ವಾದದ ಸ್ಥಳ ಆಗಿದ್ರು ಸಹ ಅನೇಕರು ಆಶೀರ್ವಾದವನ್ನ ಹೊಂದ್ಕೊಳ್ಳಕ್ ಆಗ್ತಾ ಇಲ್ಲ. Next, Jerusalem is a place of healing and deliverance. ಯೆರೂಸಲೇಮು ಬಿಡುಗಡೆ ಮತ್ತು ಸ್ವಸ್ಥತೆಯ ಒಂದು ಸ್ಥಳ ಆಗಿತ್ತು. But there are people who lying down there with their bondages. ಆದರೆ ಅನೇಕರು ಅದು ಬಿಡುಗಡೆ ಸ್ವಸ್ಥತೆಯ ಸ್ಥಳ ಆಗಿದ್ರು ತಮ್ಮ ವ್ಯಾಧಿಯಲ್ಲಿಯೇ ಕಟ್ಟುಗಳಲ್ಲಿ ಅವರು ಮಲಗಿದ್ರ ಆ ಸ್ಥಳದಲ್ಲಿ. So today you might be wondering, what is this? They told Jerusalem means peace, but you all are telling that people are not able to receive peace or receive blessing or deliver from their bondages. ನೀವು ಯೋಚನೆ ಮಾಡಬಹುದು, ಯೆರೂಸಲೇಮ್ ಅಂದ್ರೆ ಬಿಡುಗಡೆ, ಯೆರೂಸಲೇಮ್ ಅಂದ್ರೆ ಆಶೀರ್ವಾದ, ಯೆರೂಸಲೇಮ್ ಅಂದ್ರೆ ಸಮಾಧಾನ. ಆದ್ರೆ ಆ ಸ್ಥಳದ ಒಳಗಡೆನೂ ಸಮಾಧಾನ ಇಲ್ಲದೆ ಇರೋರು, ಬಂಧನದಲ್ಲಿರೋರು ಇದ್ದಾರಲ್ಲ ಅಂತೇಳಿ ನಾವು ಯೋಚಿಸ್ತಾ ಇರಬಹುದು. So I tell you, people of God, in the place or in the name of the place or the name of a city there is no peace. You will not get any blessings from the name of some things. ಕೆಲವರೆಲ್ಲ ನಾವು ನೋಡ್ತಾ ಇರ್ತೀವಿ ನೋಡ್ರಿ, ಆ ಹೆಸರು, ಆ ಪಟ್ಟಣ, ಅದೊಂದು ಸ್ಥಳ, ಅದೊಂದು ದೇಗುಲು, ಅಲ್ಲಿ ಇಲ್ಲಿ ಅಂತೇಳಿ ನಾವು ಹೇಳಿದ್ರು ಕೆಲವೊಬ್ರು ಎಲ್ಲೇ ಹೋದ್ರು ಆ ಹೆಸರಿನಲ್ಲ ನಮಗೆ ಸಮಾಧಾನ, ಬಿಡುಗಡೆ, ಸ್ವಸ್ಥತೆ ಸಿಗೋದು. So real peace, who will give this real peace? Is the God himself. ನಮಗೆ ನಿಜವಾದಂತ ಸಮಾಧಾನ, ನಿಜವಾದಂತ ಬಿಡುಗಡೆ, ನಿಜವಾದಂತ ಸ್ವಸ್ಥತೆ ಯಾರು ಕೊಡ್ತಾರೆ? ಯೇಸು ಸ್ವಾಮಿ ಕೈಯಲ್ಲಿ ಮಾತ್ರನೇ ಸಾಧ್ಯ. Amen. Hallelujah. If it is true that Jerusalem is the place of peace, so everyone will travel to that place to receive the peace. ಒಂದು ವೇಳೆ ಯೆರೂಸಲೇಮಲ್ಲಿ ಮಾತ್ರ ಸಮಾಧಾನ ಸಿಗೋದು ಅಂತಂದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರಲ್ವಾ? And nobody will be living in other countries. They will all be in Jerusalem. ಒಂದು ವೇಳೆ ಯೆರೂಸಲೇಮಲ್ಲೇ ಬಿಡುಗಡೆ, ಯೆರೂಸಲೇಮಲ್ಲೇ ಸ್ವಸ್ಥತೆ ಅಂದ್ರೆ ನಾವೆಲ್ಲ ಊರ್ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೋ? Amen. Hallelujah. Hallelujah. So in the place there is no peace. ಸ್ಥಳದಲ್ಲೂ ಯಾವುದೋ ಮನುಷ್ಯನಲ್ಲಿಯೋ ಖಂಡಿತವಾಗಿ ಬಿಡುಗಡೆ ಇಲ್ಲ. So today you might also be undergoing the same situation. You might see others are receiving peace, but I am not receiving the peace. ಆದ್ರೆ ನಿಮ್ಮಲ್ಲಿ ಕೆಲವರು ಇವತ್ತು ಯೋಚನೆ ಮಾಡಬಹುದು, ನಾವು ಒಂದೇ ಊರಲ್ಲಿದ್ದೀವಿ, ನನ್ನ ಪಕ್ಕದಲ್ಲೂ ಅನೇಕ ಜನರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ ಸಮಾಧಾನ ಇದೆ, ಆದ್ರೆ ನನಗೆ ಸಮಾಧಾನ ಇಲ್ವಲ್ಲ. You might see others are getting healed, but I am not getting healed. ಒಂದೇ ಸ್ಥಳದಲ್ಲಿದ್ರು, ಒಂದೇ ಸಭೆಯಲ್ಲಿದ್ರು,
ಅನೇಕರಿಗೆ ಬೇರೆಯವ್ರಿಗೆ ಬಿಡುಗಡೆ ಸಿಗುತ್ತೆ, ಆದ್ರೆ ನನಗೆ ಬಿಡುಗಡೆ ಸಿಗ್ತಾ ಇಲ್ವಲ್ಲ. You may see others are being delivered from their bondage, but not you all. ಅನೇಕರಿಗೆ ಅವರವರ ಬಂಧನಗಳಿಂದ ವ್ಯಾಧಿಗಳಿಂದ ಅವ್ರಿಗೆ ಬಿಡುಗಡೆ ಆಗ್ತದೆ, ಆದ್ರೆ ನನ್ನ ಸಮಸ್ಯೆಗೆ ನನ್ನ ಬಂಧನಕ್ಕೆ ಬಿಡುಗಡೆ ಇಲ್ವಲ್ಲ. So today I tell you the wait is over. ಆದ್ರೆ ಇವತ್ತು ನಾನು ಹೇಳಿ, ನೀನು ಮತ್ತೊಬ್ಬರನ್ನ ನೋಡಿ ಕಾದಂತ ಸಮಯ ಮುಗಿಯಿತು. So the wait is over for all your problems. ನಿನ್ನೆಲ್ಲ ಸಮಸ್ಯೆಗೂ ಒಂದು ಕಾದಂತ ಸಮಯ ಮುಗಿಯಿತು. Because something supernatural is going to happen in this ಯಾವುದೋ place. ಪ್ರಕೃತಿಗೆ ಮಿಗಿಲಾದದ್ದು ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ. Amen. Hallelujah. So keep believing. Have faith in God that you will receive a miracle today. ಇವತ್ತು ಈ ವಾಕ್ಯವನ್ನ ನೀವು ಕೇಳುವಾಗಲೇ ದೇವರು ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡ್ತಾನೆ ಅನ್ನುವಂತ ಮನೋಭಾವದಲ್ಲಿ ಈ ವಾಕ್ಯವನ್ನ ಕೇಳ್ರಿ. So as she read in verse 2, there is a place called Bethesda. ಈ ಎರಡನೇ ವಚನದಲ್ಲಿ ನಾವು ನೋಡಿದ ಹಾಗೆ ಯೆರೂಸಲೇಮ್ ಪಟ್ಟಣದಲ್ಲಿ ಅಲ್ಲೊಂದು ಕೊಳ ಇದೆ. ಆ ಕೊಳದ ಹೆಸರು ಬೆಥೆಸ್ದಾ ಅಂತೇಳಿ. So it is a pool of Bethesda. ಅದು ಒಂದು ಬೆಥೆಸ್ದಾ ಕೊಳ ಆಗಿದೆ. So does anybody knows what is the meaning of Bethesda? ಯಾರಿಗಾದ್ರೂ ಆ ಬೆಥೆಸ್ದಾ ಅನ್ನುವಂತ ಹೆಸರಿನ ಅರ್ಥ ಗೊತ್ತಿದೆಯಾ? So Beth means house. ಬೆತ್ ಅಂದ್ರೆ ಬೆಥೆಸ್ದಾದಲ್ಲಿ ಬೆತ್ ಅಂದ್ರೆ ಮನೆ. Hesda means grace or mercy. ಎಸ್ತಾ ಅಂತಂದ್ರೆ ಕೃಪೆ ಅಥವಾ ಕರುಣೆ ಅಂತ ಹೇಳಿ. So for that Bethesda, the name means house of God or house of mercy. ಬೆಥೆಸ್ದಾ ಅಂದ್ರೆ ದೇವರ ಮನೆ ಅಥವಾ ಕೃಪೆಯ ಮನೆ ಅಂತೇಳಿ ಅರ್ಥ. So the specialty of this pool of Bethesda is if you will receive peace. ಈ ಬೆಥೆಸ್ದಾ ಕುಳದ ಪ್ರತ್ಯೇಕತೆ ಏನಂದ್ರೆ ಅಲ್ಲಿ ನಿಮಗೊಂದು ವಿಶ್ರಾಂತಿ ಸಮಾಧಾನ ಸಿಗನೆ. So let's read verse number 3. ಮೂರನೇ ವಚನ ನಾವು ಓದಲಿಕ್ಕೆ ಕೇಳೋಣ. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. Enough, ma. So can you see the place around that place? There are lots of people who are sick, those who are blind, lame or paralyzed. ನೀವು ಆ ಸ್ಥಳದ ಸುತ್ತ ಮಂಟಪಗಳಲ್ಲಿ ನೋಡೋದಾದ್ರೆ ಒಬ್ಬರಿಬ್ಬರಲ್ಲ, ವಾಕ್ಯ ಹೇಳುತ್ತೆ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಆ ಬೆಥೆಸ್ದಾ ಕೊಳದ ಸುತ್ತ ಅವ್ರು ಬಿದ್ದಿದ್ರು. So in front of you there is a place of peace, but you are not able to receive that peace. ನಿಮ್ಮ ಮುಂದೆ ಒಂದು ಬೆಥೆಸ್ದಾ ಇರಬಹುದು, ಸಮಾಧಾನದ ಸ್ಥಳ ಇರಬಹುದು, ಸಮಾಧಾನದ ಮನೆ ಇರಬಹುದು, ಆದರೆ ನಿಮ್ಮ ಕೈಯಲ್ಲಿ ಆ ಸಮಾಧಾನವನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. So today even you might going through this situation. Today you might also be bad situation that in front of you there is blessing, there is peace, there is everything kept in front of you, but you are not able to receive that. ನಮ್ಮಲ್ಲಿ ಅನೇಕರಿಗೆ ನಮ್ಮ ಮುಂದೆ ಆಶೀರ್ವಾದ ಇದ್ರು, ಬಿಡುಗಡೆ ಇದ್ರು, ಸ್ವಸ್ಥತೆ ಇದ್ರು, ಮತ್ತೊಬ್ಬರಿಗೆ ನಡೀತಾ ಇದೆ, ಆದ್ರೆ ನನ್ನ ಜೀವಿತದಲ್ಲಿ ನಡೀತಾ ಇದ್ದ ಅನೇಕ ವರ್ಷಗಳಿಂದ ನಾನು ಕಾಯ್ತಾ ಇದ್ದೀನಿ, ನನ್ನ ಮುಂದೆನೇ ಇದೆ, ಆದ್ರೆ ಅದನ್ನ ನನ್ನ ಕೈಯಲ್ಲಿ ಹೊಂದ್ಕೊಳ್ಳಕ್ ಆಗ್ಲಿಲ್ಲ ಅನ್ನುವಂತ ಅನೇಕರು ಇರಬಹುದು. So every day you might be reading God's promises. ಪ್ರತಿ ದಿವಸ ದೇವರ ವಾಕ್ಯ ಓದ್ತಾ ಇರಬಹುದು. Every day you might read the word of peace. ಪ್ರತಿ ದಿವಸ ನನಗೆ ಸಮಾಧಾನ ಇರಲಿ ಅಂತ ಪ್ರಾರ್ಥಿಸ್ತಾ ಇರಬಹುದು. But you are not able to acquire that peace. You are not able to receive that peace. ಆದ್ರೆ ಏನೇ ಪ್ರಾರ್ಥನೆ ಮಾಡಿದ್ರು ಆ ಸಮಾಧಾನ, ಆ ಶಾಂತಿ ನನ್ನಿಂದ ಹೊಂದ್ಕೊಳ್ಳಕ್ ಆಗ್ತಾ ಇಲ್ವಲ್ಲ. Still you are in problems. Still you are going through sickness. Still you are in bondage. Why? ಇನ್ನೂ ನೀವು ಬಂಧನದಲ್ಲಿದ್ದೀರಾ, ಇನ್ನೂ ವ್ಯಾಧಿಯಲ್ಲಿದ್ದೀರಾ, ಇನ್ನೂ ದರಿದ್ರತೆಯಲ್ಲಿದ್ದೀರಾ. ಯಾತಕ್ಕಾಗಿ? You know why? Because sometimes we are the hindrance for our blessing. ಕೆಲವು ಸಾರಿ ನಮ್ಮ ಆಶೀರ್ವಾದಕ್ಕೆ, ಬಿಡುಗಡೆಗೆ ಮತ್ತೊಬ್ಬರೆಲ್ಲ ತಡೆ. ನಮ್ಮ ಆಶೀರ್ವಾದಕ್ಕೆ ಮತ್ತೊಬ್ಬರೆಲ್ಲ ತಡೆ, ನಮ್ಮ ಆಶೀರ್ವಾದಕ್ಕೆ ನಾವೇ ತಡೆಯಾಗಿದ್ದೇವೆ. Amen. Hallelujah. So today there is a good news for you all. ಇವತ್ತು ನಮ್ಮೆಲ್ಲರಿಗೊಂದು ಶುಭ ಸಮಾಚಾರ ಇದೆ. Your wait is over. ನಮ್ಮ ಕಾದಂತ ಸಮಯ, ಹಾಗೆ ಬಯಸಿದಂತ ಸಮಯ, ಬಿಡುಗಡೆ ಬಯಸಿದ್ದು, ಸಮಾಧಾನ ಬಯಸಿದ್ದು, ಅದರ ಅಂತ್ಯ ಇವತ್ತಿಗೆ ನಮ್ಮ ಜೀವಿತದಲ್ಲಿ. Amen. Hallelujah. Hallelujah. In spite of our despite situation, in spite of our suffering, in spite of our problem, in spite of our sickness, today your wait is over. ಒಂದು ವೇಳೆ ದರಿದ್ರತೆಯಲ್ಲಿಯೋ, ವ್ಯಾಧಿಯಲ್ಲಿಯೋ, ಅಸಮಾಧಾನದಲ್ಲಿಯೋ, ಬಡತನದಲ್ಲಿಯೋ, ಯಾವ ಬಂಧನದಲ್ಲಿ ನೀವಿದ್ರು ಅವೆಲ್ಲದಕ್ಕೂ ದೇವರು ಇವತ್ತೊಂದು ಅಂತ್ಯವನ್ನ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ. Amen.
Hallelujah. So let's read verse number 5. 5ನೇ ವಚನ. ಅಲ್ಲಿ 38 ವರುಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. Enough ma. So can you see a man in the Bible here? He was sick for 38 years. ಇಲ್ಲೊಂದು ವ್ಯಕ್ತಿ ಸತ್ಯವೇದ ಗ್ರಂಥದಲ್ಲಿ 38 ವರ್ಷ ಅವನು ರೋಗವುಳ್ಳವನಾಗಿ ವ್ಯಾಧಿವುಳ್ಳವನಾಗಿ ಅವನು ಅಲ್ಲೇ ಬಿದ್ದಿದ್ದನು. And this man was sitting in the place of Bethesda, near the pool of the ಈ Bethesda. ಮನುಷ್ಯ ಆ ಸ್ವಸ್ಥತೆಯ ಮನೆ ಮುಂದೆ ಬೆಥೆಸ್ದ ಕೊಳದ ಮುಂದೆ 38 ವರ್ಷದಿಂದ ಕುಳಿತಿದ್ದ. Have anyone suffered with a sickness or illness or problems with 38 years? ನಮ್ಮಲ್ಲಿ ಯಾರಾದ್ರೂ 30 ವರ್ಷ 35 ವರ್ಷದಿಂದ ಒಂದೇ ವ್ಯಾಧಿಯಲ್ಲೋ ಅದೇ ಸಮಸ್ಯೆಯಲ್ಲಿ ಏನಾದ್ರೂ ಇದ್ದೀವ ನಾವು? No, because even in the Bible, I think he is the one who had been suffering for so long years. ಸತ್ಯವೇದ ಗ್ರಂಥದಲ್ಲಿ ನೀವು 12 ವರ್ಷ ನೋಡಬಹುದು, 16 ವರ್ಷ ನೋಡಂಗಿಲ್ಲ. ಇವನೊಬ್ಬನೇ ಸತ್ಯವೇದ ಗ್ರಂಥದಲ್ಲಿ 38 ವರ್ಷಗಳು ಆ ವ್ಯಾಧಿಯಿಂದ ಬಳಲ್ತಾ ಇದ್ದ. He has lost all his hope and he's sitting there. ಅವನಿಗೆ ಎಲ್ಲ ನಂಬಿಕೆ ಹೋಯಿತು, ಆದ್ರೂ ಅಲ್ಲಿ ಕುಳಿತುಕೊಂಡಿದ್ದಾನೆ. Without a hopeless situation, he's been sitting there. ನಂಬಿಕೆನೇ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಅವನು ಕುಳಿತುಕೊಂಡಿದ್ದಾನೆ. So he doesn't know what to do and how to come out of his problem. ಅವನಿಗೆ ಗೊತ್ತೇ ಇಲ್ಲ, ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗಡೆ ಬರೋದು, ನಾನು ಏನು ಮಾಡೋದು ಅವನಿಗೆ ತಿಳಿತಾನೇ ಇಲ್ಲ. So in that difficult situation, in that desperate situation, Jesus comes to him. ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಯೇಸು ಅವನ ಬಳಿಗೆ ಬರ್ತಾ ಇದ್ದಾನೆ. Amen. Hallelujah. Jesus sees him that he is suffering. ಯೇಸು ಅವನು ಇಷ್ಟು ವರ್ಷಗಳಿಂದ ಬಳಲುತ್ತಾ ಇರೋದನ್ನ ಯೇಸು ಗಮನಿಸಿದನು. And he is asking that man that you want to be healed. ಈಗ ಯೇಸು ಆ ಏಳನೇ ವಚನದಲ್ಲಿ ಅವನನ್ನು ನೋಡಿ ಯೇಸು ಕೇಳ್ತಿದ್ದಾನೆ, ನಿನಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸಿದೆಯಾ? Amen. Hallelujah. Hallelujah. So our God is a compassionate God. ದೇವರು ಕನಿಕರವುಳ್ಳಂತ ದೇವರು. Amen. Hallelujah. He doesn't want us to be in our sufferings. ಅವನು ಯಾವತ್ತೂ ನಮ್ಮ ಅದೇ ಪರಿಸ್ಥಿತಿಯಲ್ಲಿ ಅದೇ ಸಮಸ್ಯೆಯಲ್ಲಿ ಇರಬೇಕು ಅಂತೇಳಿ ಯೇಸು ಬಯಸೋದಿಲ್ಲ. So here the first thing that we notice, or the first miracle for that lame man, is Jesus' eyes falls on him. ಈಗ ಇವನ ಜೀವಿತದಲ್ಲಿ ದೊಡ್ಡ ಅದ್ಭುತ ಯಾವುದು ಗೊತ್ತಾ? ಯೇಸುವಿನ ಕಣ್ಣು ಆ ವ್ಯಾಧಿಯಸ್ಥನ ಮೇಲೆ ಬಿದ್ದದ್ದು ದೊಡ್ಡ ಅದ್ಭುತ. Amen. Hallelujah. So today also I tell you, you all have come to honor the Sabbath day. You have all come to glorify God's name. ಇವತ್ತು ಸಹ ನಾವೆಲ್ಲರೂ ದೈವ ಸನ್ನಿಧಿಯಲ್ಲಿ ಸಬ್ಬತ್ ದಿನವನ್ನ ಆರಾಧನೆ ಮಾಡಲಿಕ್ಕೆ, ನಾಮವನ್ನ ಮಹಿಮೆ ಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. You have come with so much of problems, so much of sickness, so much of confusions in your mind. ಅನೇಕರು ಅನೇಕ ವ್ಯಾಧಿಗಳಲ್ಲಿ, ಕನ್ಫ್ಯೂಷನ್ ಅಲ್ಲಿ, ಅನೇಕ ಪ್ರಶ್ನೆಗಳೊಟ್ಟಿಗೆ, ಬಡತನದಲ್ಲಿ ಅನೇಕ ಪ್ರಶ್ನೆಗಳೊಟ್ಟಿಗೆ ಇವತ್ತು ನೀವು ದೇವ ಸನ್ನಿಧಿಗೆ ಬಂದಿದ್ದೀರಾ. Today is God watching you all. ಆದ್ರೆ ಇವತ್ತು ನಾನು ಹೇಳಿ, ಯೇಸುವಿನ ಕಣ್ಣು ನಿಮ್ಮ ಮೇಲೆ ಬೀಳುವಂತ ದಿನ ಇವತ್ತೇನೆ. Amen. Hallelujah. That's why I said you the wait is over. ಅದಕ್ಕಾಗಿ ನಾನು ಹೇಳಿದೆ ನಿಮ್ಮ ಕಾಯುವಂತ ಸಮಯ ಮುಗಿತು. ಯಾಕೆ ಅಂದ್ರೆ ಯೇಸುವಿನ ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ. Amen. Hallelujah. Jesus know about your past, present and future. ಯೇಸುವಿಗೆ ನಿಮ್ಮ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಮುಂದೆ ಪ್ರತಿಯೊಂದು ಯೇಸು ತಿಳಿದವನಾಗಿದ್ದಾನೆ. In what hopeless situation you are sitting here, God understands your problem. ಯಾವ ನಂಬಿಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಎಲ್ಲ ಮುಗಿದೋಯ್ತು ಅಂತ ನೀನು ಕುಳಿತಿದ್ರು, ದೇವರು ಅದನ್ನ ಬಲ್ಲವನಾಗಿದ್ದಾನೆ. One sight from Jesus can turn all your situation upside down. ಯೇಸುವಿನ ಕಣ್ಣು ಒಂದೇ ಒಂದು ನಿನ್ನ ಮೇಲೆ ಬಿದ್ದರೆ ನಿನ್ನೆಲ್ಲ ಪರಿಸ್ಥಿತಿಗಳ ತಲೆ ಕೆಳಗಾಗಿ ಬದಲಾವಣೆ ಮಾಡಿಬಿಡ್ತಾನೆ. Amen. Hallelujah. So believe and have faith that all your problems will end today. ಇವತ್ತೊಂದು ನಂಬಿಕೆ ನಿಮ್ಮ ಪ್ರತಿಯೊಬ್ಬರ ಒಳಗೆ ಬರಲಿ. ಯೇಸುವಿನ ಕಣ್ಣು ನನ್ನ ಮೇಲೆ, ನನ್ನ ಪರಿಸ್ಥಿತಿ ಮೇಲೆ ಬಿದ್ದಿದ್ರಿಂದ ನನ್ನೆಲ್ಲ ಸಮಸ್ಯೆಗಳಿಗೆ ಇವತ್ತೊಂದು ದೊಡ್ಡ ಅಂತ್ಯವನ್ನ ದೇವರು ಬರೆದವನಾಗಿದ್ದಾನೆ. Amen. Hallelujah. You might have lakhs together of debts. ಒಂದು ವೇಳೆ ಲಕ್ಷಾಂತರ ಸಾಲ ಇರಬಹುದು. You might have court cases. ಕೋರ್ಟ್ ಕೇಸ್ಗಳು ಇರಬಹುದು. Or you might be suffering
suffering from illness, ಅಥವಾ ವ್ಯಾಧಿಯಲ್ಲಿ ನೀವು ಬಳಲುತ್ತಾ ಇರಬಹುದು, or you might be wanting a new job. ಅಥವಾ ನನಗೊಂದು ಹೊಸ ಕೆಲಸ ಬೇಕು ಅಂತ ಹೇಳಿ ಬಯಸ್ತಾ ಇರಬಹುದು. You want to rise up in your finance. ಅಥವಾ ನನ್ನ ಆರ್ಥಿಕ ವಿಷಯದಲ್ಲಿ ನಾನು ಮುನ್ನಡೆಸಬೇಕು ಅಂತ ಹೇಳಿ ನೀವು ಎದುರು ನೋಡ್ತಾ ಇರಬಹುದು. So you might be having problems in your family. ನಿನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಸಹ ಇರಬಹುದು. Or you might lost your loved ones. ಅಥವಾ ನೀನು ಪ್ರೀತಿಸಿದವರನ್ನ ಕಳೆದುಕೊಂಡಿರಬಹುದು. So whatever may be the problem, ಆ ಸಮಸ್ಯೆ ಯಾವುದೇ ಇದ್ರೂ ಪರವಾಗಿಲ್ಲ. so Jesus eyes falls ಇವತ್ತು on you. ಯೇಸುವಿನ ಕಣ್ಣು ನಿನ್ನ ಮೇಲೆ ಬಿದ್ದಿದೆ. Amen. Hallelujah. So let's read verse number 7. 7ನೇ ವಚನ. ಆಗಲಿಕ್ಕೆ ಮನಸ್ಸುಂಟೋ ಎಂದವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಎಂದನು. Hallelujah. So in English Bible it says, when Jesus himself asks you want to get healed, he's telling, I can't, sir. ಈಗ ಯೇಸುವೆ ಅವನನ್ನ ನೋಡಿ ನಿನಗೆ ಸ್ವಸ್ಥವಾಗಬೇಕು ಅಂತೇಳಿ ಕೇಳಿದ್ರೆ ಇಂಗ್ಲಿಷ್ ಭಾಷಾಂತರದಲ್ಲಿ ಹೇಳುತ್ತೆ, ನನ್ನ ಕೈಯಲ್ಲಿ ಆಗಲ್ಲ, ಆಗ್ತಾ ಇಲ್ಲ ಅನ್ನುವಂತಹ ಪ್ರತಿಕ್ರಿಯೆ ಅವನು ಕೊಡ್ತಾ ಇದ್ದಾನೆ. See, because he's telling that someone has to put me in the pool, then only I'll be healed. ಇಲ್ಲ, ಅದ್ಭುತ ಮಾಡ ಯೇಸುನೇ ಮುಂದೆ ಇದ್ರೂ ಸಹ ಅವನು ಹೇಳ್ತಾನೆ, ನನಗೆ ಬಿಡುಗಡೆ ಆಗ್ಲಿಕ್ಕೆ ಯಾರಾದ್ರೂ ಒಬ್ರು ನನ್ನ ತೆಗೆದು ನೀರುಕ್ಕುವಾಗ ಕೊಳದೊಳಗೆ ಹಾಕಬೇಕು ಅಂತ ಹೇಳ್ತಿದ್ದಾನೆ. Because the speciality of that pool is periodically one angel will come and he will stir the water, so whoever jumps first they will be healed. ಆ ಬೆತಸ್ತ ಕೊಳ್ಳದ ಪ್ರತ್ಯೇಕತೆ ಏನಂದ್ರೆ, ದೇವದೂತನು ಎದುರು ನೋಡದಂತ ಸಮಯದಲ್ಲಿ ಬಂದು ಆ ನೀರನ್ನ ಮೇಲೆ ಆತನು ಸುತ್ತುತ್ತಾ ಇದ್ದನು. ಸುತ್ತುವಂತ ಸಂದರ್ಭ, ದೇವದೂತನು ಬಂದಂತ ಸಂದರ್ಭ ನೀರು ಉಕ್ತಾ ಇತ್ತು. ಯಾರೆಲ್ಲ ನೀರು ಉಕ್ಕುವಂತ ಸಮಯದಲ್ಲಿ ಒಳಗೆ ಬೀಳ್ತಾ ಇದ್ರು ಅವ್ರಿಗೆ ಬಿಡುಗಡೆ ಆಗ್ತಾ ಇತ್ತು. But this man is a lame, he is a paralyzed man. Before he gets up and jumps into the water, someone gets into the water. ಇವನು ಅನೇಕರನ್ನ ಆ ನೀರೊಳಗೆ ತಾನಾಗಿ ಹೋಗಿ ಬೀಳೋದನ್ನ ನೋಡಿದ್ದಾನೆ, ಮತ್ತೊಬ್ಬರು ಸಹಾಯ ಮಾಡೋದು ನೋಡಿದ್ದಾನೆ. ಆದರೆ ಇವನು ಪಾರ್ಶ್ವವಾಯು ರೋಗಿ, ಇವನ ಕೈಯಲ್ಲಿ ಕೈ ಕಾಲು ಯಾವುದೂ ಎತ್ತಲಿಕ್ಕೆ ಆಗೋದಿಲ್ಲ, ಇವನಿಗೆ ಸಹಾಯ ಮಾಡ್ಲಿಕ್ಕೂ ಯಾರು ಇಲ್ಲ. But look, this man, he doesn't know that he's talking to a God who created him. ಆದರೆ ಈ ವ್ಯಕ್ತಿನ ಗಮನಿಸಿರಿ, ಇವನು ಮಾತನಾಡ್ತಾ ಇರೋದು ಸಾಧಾರಣವಾದವಲ್ಲ, ಅವನು ಸೃಷ್ಟಿಕರ್ತನಾದ ದೇವರನ್ನ Amen. Hallelujah. So he's telling, I cannot. He's speaking about his problems. ಇವನು ನಿನಗೆ ಬಿಡುಗಡೆ ಬೇಕಾ ಅಂದ್ರೆ ಅವನ ಸಮಸ್ಯೆ ಹೇಳ್ತಿದ್ದಾನೆ. So every Sunday God is watching. Not only every Sunday, every day God is watching that you are in a hopeless situation. ಪ್ರತಿ ದಿವಸ ದೇವರು ಖಂಡಿತವಾಗಿಯೂ ನಮ್ಮನ್ನು ನೋಡ್ತಾ ಇದ್ದಾನೆ. ನಾವು ಯಾವ ಪರಿಸ್ಥಿತಿಲಿ, ಯಾವ ಇಕ್ಕಟ್ಟಲ್ಲಿ, ಎಲ್ಲಿ ಸಿಗಾಕೊಂಡಿದ್ದೀವಿ ಅನ್ನೋದನ್ನ ದೇವರು ಗಮನಿಸ್ತಾ ಇದ್ದಾನೆ. And God wants to deliver you all from that situation. ದೇವರು ಆ ಪರಿಸ್ಥಿತಿಯಿಂದ ನಿಮ್ಮನ್ನ ಬಿಡಿಸಲಿಕ್ಕೆ ದೇವರು ಬಯಸ್ತಾನೆ. But it is we that we don't want to leave our problems. We talk about our problems. ಆದ್ರೆ ನಾವೇ ಎಂತವ್ರು ಅಂದ್ರೆ ನಮ್ಮ ಸಮಸ್ಯೆಗಳನ್ನೇ ಹೇಳ್ತಾ ಇರ್ತೀವಿ, ನಮ್ಮ ಅನುಕೂಲ ಪರಿಸ್ಥಿತಿಗಳಿರ್ತೀವಿ, ಅದರಿಂದ ಹೊರಗಡೆ ಬರ್ಲಿಕ್ಕೆ ನಮಗೆ ಮನಸ್ಸಿಲ್ಲ. If we ask someone, how are you feeling today? Some will say, no, I'm not well. ಕೆಲವರು ನೀವು ಕೇಳಿದ್ರೆ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂದ್ರೆ ಕೆಲವರು ಇಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. But their hands will be okay, their legs will be fine to walk, they are breathing. So that is the greatest blessing of all. ಅವರಿಗೆ ಉಸಿರಾಡ್ಲಿಕ್ಕೆ ಆದ್ರೂ ಕೈಕಾಲು ಚೆನ್ನಾಗಿದ್ರು ಸಹ ಕೆಲವರು ಸುಮ್ಮನೆ ಅವ್ರಿಗೆ ಬೇರೆ ಆಶೀರ್ವಾದ ಇರುತ್ತೆ, ಆ ಪ್ಲಸ್ ಅನ್ನು ಹೇಳೋದಿಲ್ಲ, ಅವ್ರು ನೆಗೆಟಿವ್ ಅನ್ನು ಹೇಳ್ತಾ ಇರ್ತಾರೆ. Though you are not okay, say that you are okay. ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ ಅಂತ Then only you will be fine. ನೀನ್ ಯಾವಾಗ ಅದನ್ನ ನುಡಿಲಿಕ್ಕೆ ಪ್ರಾರಂಭ ಮಾಡ್ತೀಯೋ ನೀನು ಆಟೋಮೆಟಿಕ್ ಆಗಿ ಸರಿ ಆಗ್ತೀಯ. If you have so many problems behind you, say that no, I'm not having any problem, I'm fine, I'm all well. ಒಂದು ವೇಳೆ ಅನೇಕ ಭಾರಗಳು ಸಮಸ್ಯೆಗಳು ನಿಮ್ ಸುತ್ತ ಇದ್ರೂ ಸಹ ಅವನ್ನೆಲ್ಲ ಬಿಟ್ಟು ಯೇಸುವನ್ನು ನೋಡಿ ಹೇಳ್ರಿ, ನಾನು ಎಲ್ಲದರಿಂದ ಬಿಡುಗಡೆ ಆಗಿದ್ದೆ, ನನಗೆ ಯಾವ ಸಮಸ್ಯೆ ಇಲ್ಲ. Amen. Hallelujah. Then only you will receive your blessings. ಅವಾಗಲೇ ನಿಮಗೆ ಅದ್ಭುತ ನಡೆಯುವಂಥದ್ದು. When you stop speaking about your problems will also be stopped. ಸಮಸ್ಯೆಗಳನ್ನ ಮಾತನಾಡುವುದನ್ನ ಬಿಟ್ಟು ನಂಬಿಕೆಯಿಂದ ಮಾತನಾಡಿ ನೋಡ್ರಿ, ನಿಮ್ಮ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತವೆ. Amen. Hallelujah. Because for all your problems 2000 years ago, God has
finished everything for you on the cross of the Calvary. ನಮ್ಮೆಲ್ಲ ಇಕ್ಕಟ್ಟುಗಳಿಗೂ ಹಿಂಸೆಗಳಿಗೂ ವ್ಯಾಧಿಗಳಿಗೂ ದರಿದ್ರತಕ್ಕೂ ಪ್ರತಿಯೊಂದಕ್ಕೂ 2000 ವರ್ಷಗಳ ಮುಂಚೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಎಲ್ಲವನ್ನ ಮಾಡಿ ಮುಗಿಸಿದವನಾಗಿದ್ದ. Amen. Hallelujah. In front of you, God has kept peace. God has kept blessing. God has kept deliverance. Everything is kept in front of your life. ನಿನ್ನ ಮುಂದೆ ಸಮಾಧಾನ, ಶಾಂತಿ, ಆರೋಗ್ಯ, ಅನುಕೂಲ ಪ್ರತಿ ಒಂದನ್ನು ದೇವರು ನಿನ್ನ ಮುಂದೆ ಇಟ್ಟಿದ್ದಾನೆ. Amen. So let's read verse number 8. 8ನೇ ವಚನ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಈ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. Amen. Hallelujah. So what God is telling you, see, stand up, pick up your mat and walk. ಯೇಸು ಹೇಳಿದನು, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. And next time he didn't speak a word, so that's why he instantly got healed. ಯಾವಾಗ ಯೇಸು ಎದ್ದೇಳು ನಿನ್ನ ಹಾಸಿಗೆ ಎತ್ಕೊಂಡು ನಡೆ ಅಂತ ಹೇಳಿದನೋ ಅವನು ತಿರುಗಾ ತನ್ನ ಸಮಸ್ಯೆ ಮಾತಾಡಲಿಲ್ಲ. ಆದುದರಿಂದಲೇ ಅವನಿಗೆ ಬಿಡುಗಡೆಯಾಗಿ ಸ್ವಸ್ಥನಾಗಿ ಎದ್ದು ನಡೆದನು. Amen. Hallelujah. As I said that God has kept all the blessings in front of you. You have to stand up and go pick up your blessings. ನನ್ನ ಗಮನಿಸ್ರಿ, ದೇವರು ಎಲ್ಲ ಆಶೀರ್ವಾದ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೋಬೇರಿ ತರ ಕೂತ್ಕೊಂಡು ಆಗಲ್ಲ ಅನ್ನೋದನ್ನ ಬಿಟ್ಟು ಎದ್ದು ನಿಮ್ಮ ಸಮಸ್ಯೆಗಳನ್ನ ಬಿಸಾಕ್ಬಿಟ್ಟು ನಡೆಯಿರಿ, ನಿಮಗೊಂದು ಅದ್ಭುತ ನಡೆಯುತ್ತೆ. Amen. Hallelujah. So God wants you all to come out of your problems. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ನಿಮ್ಮ ಸಮಸ್ಯೆಯಿಂದ ಎದ್ದು ನಡಿಬೇಕಂತ ಹೇಳಿ ಬಯಸ್ತಾನೆ. But you are telling you cannot, and you're all speaking about your same problems to him. ಆದ್ರೆ ನೀವ್ ಹೇಳ್ತೀರಾ ದೇವರೇ ಅದ್ಭುತ ಮಾಡ್ತೀನಿ ಅಂದಾಗ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತೀರಾ. ಆದ್ರೆ ಇವತ್ತು ದೇವರು ಹೇಳ್ತಿದ್ದನ್ನು ತೆಗೆದು ಅದನ್ನ ಬಿಸಾಕಿ ನೀನು ಮುಂದೆ ನಡೆ. So all your negative talks will not enable you to move forward. ನಿಮ್ಮ ಎಲ್ಲ ನಕಾರಾತ್ಮಕ ಯೋಚನೆಗಳು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಕುಂದಿದಂತ ಮನಸ್ಥಿತಿಗಳು ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. So don't speak about your problem. Move forward and move from your problem. ಸಮಸ್ಯೆಗಳನ್ನೇ ಮಾತನಾಡ್ತಾ ಇರಬೇಡ್ರಿ. ದೇವರು ದೊಡ್ಡವನಂತ ಅವುಗಳನ್ನು ತೆಗೆದಿಟ್ಟು ಮುಂದೆ ಹೋಗೋದನ್ನ ಕಲ್ತ್ಕೊಳ್ಳಿ. As we see in this verse that he instantly got healed. If you want to get instant answers for your prayers, you have to move forward. ಈ ವಾಕ್ಯವನ್ನ 9ನೇ ವಚನ ಗಮನಿಸಿದ್ರೆ ಆ ಕ್ಷಣವೇ, ಎಲ್ಲ ಹೇಳಿ ನೋಡೋಣ, ಆ ಕ್ಷಣವೇ. ಅರ್ಥ ಏನಂದ್ರೆ ಯಾವಾಗ ನಮ್ಮ ಸಮಸ್ಯೆಗಳನ್ನು ಮಾತನಾಡೋದು ನಿಲ್ಲಿಸ್ತೀವೋ ಆ ಕ್ಷಣವೇ ನಮಗೊಂದು ಅದ್ಭುತ ನಡೆದಿರುತ್ತೆ. Because in Luke chapter 1:37, ಲೂಕನ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ with God all things are ವಾಕ್ಯ ಹೇಳುತ್ತೆ, possible. ದೇವರಿಂದ ಎಲ್ಲವೂ ಸಾಧ್ಯ, Nothing is impossible for ಆತನಿಗೆ our God. ಯಾವುದು ಅಸಾಧ್ಯ ಅಲ್ವೇ ಅಲ್ಲ. So even in your impossible situation, God will make it possible for you. ನಿಮ್ಮ ಅಸಾಧ್ಯವಾದಂತ ಪರಿಸ್ಥಿತಿಗಳನ್ನ ದೇವರ ಕೈಯಲ್ಲಿ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ. Amen. Hallelujah. And can you see, he was waiting there to get into the pool. Will someone put him in the pool and he will be healed? ಅವನು 38 ವರ್ಷದಿಂದ ಯಾರಾದ್ರೂ ನನಗೆ ಸಹಾಯ ಮಾಡಲ್ವಾ, ಯಾರಾದ್ರೂ ನನ್ನ ಕೈ ಹಿಡಿದೆತ್ತಲ್ವಾ, ಯಾರಾದ್ರೂ ನನ್ನ ನೀರೊಳಗೆ ಹಾಕಲ್ವಾ ಅಂತ 38 ವರ್ಷ ಕಾಯ್ತಾ ಇದ್ದ. But see, Jesus himself comes to him. ಆದರೆ ಗಮನಿಸ್ರಿ, ಯೇಸುವೆ ಅವನ ಕಾಯುವಿಕೆ ನೋಡಿ ಅವನ ಹತ್ರ ಬರ್ತಾ ಇದ್ದಾನೆ. So beyond his expectations, he's got healed. ಅವನ್ ನೆನಸು ನೋಡಿರ್ಲಿಲ್ಲ, ದೇವದೂತ ಬರ್ತಾನೆ ಅನ್ಕೊಂಡಿದ್ದ. ಯೇಸು ಬರ್ತಾನೆ ಅಂತ ಅವನು ಎದುರು ನೋಡ್ಲೇ ಇಲ್ಲ. And he was healed instantly. ಆ ಕ್ಷಣವೇ, ನೀರೊಳಗೆ ಹಾಕ್ಲಿಲ್ಲ, ಆ ಕ್ಷಣವೇ ಅವನಿಗೆ ಬಿಡುಗಡೆ ಆಯ್ತು. See, he was trusting on the pool of water. ಅವನು ನೀರನ್ನ ನಂಬ್ತಾ ಇದ್ದ, ಬೆತಸ್ದ ನೀರನ್ನ ನಂಬ್ತಾ ಇದ್ದ. But among so many of the sick people there, he was healed by Jesus himself. ಅಲ್ಲ ಅನೇಕರು ನೀರಿನ ಕೊಳದೊಳಗೆ ಬಿದ್ದು ಅವ್ರನ್ನ ಯಾರಾದ್ರೂ ತೆಗೆದಾಕಿ ಬಿಡುಗಡೆ ಆಗಿದ್ರು. ಇವನೊಬ್ಬ ಮಾತ್ರ ಯೇಸುವಿನ ಕೈಯಿಂದಲೇ ಬಿಡುಗಡೆ ಹೊಂದಿದವ. Amen. Hallelujah. So you have to live a life like that. ನೀವು ಜೀವಿಸಿದ್ರೆ ಆ ನಂಬಿಕೆಯ ಜೀವಿತ ಜೀವಿಸಬೇಕು. No matter whatever you're facing today. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವೋ ಚಿಂತೆ ಮಾಡಬೇಡ್ರಿ. One sight from Jesus contain all your situations upside down. ಯೇಸುವಿನ ಒಂದೇ ಒಂದು ಸಂದರ್ಶನ ಇವತ್ತು ನಿನ್ನ ಪರಿಸ್ಥಿತಿಯನ್ನ ತಲೆ ಕೆಳಗೆ ಬದಲಾವಣೆ ಮಾಡಿಬಿಡುತ್ತೆ. So believe that Jesus eyes falls on you today. ಒಂದನ್ನು ನಂಬ್ರಿ, ಇವತ್ತು ಯೇಸುವಿನ ಕಣ್ಣು ಮತ್ತೊಬ್ಬರ ಮೇಲಲ್ಲ, ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಬಿದ್ದಿದೆ. So have faith that
that all your problems is going to be solved ಒಂದನ್ನು today. ನಂಬ್ರಿ, ಇವತ್ತು ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನನ್ನೆಲ್ಲ ಪರಿಸ್ಥಿತಿಗಳು ಸಮಸ್ಯೆಗಳು ಇವತ್ತು ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ದೇವರು ಬಿಡುಗಡೆ ಮಾಡಿರ್ತಾನೆ. You don't say that your problems will not be solved. ನೀವೇ ಯೋಚನೆ ಮಾಡಬೇಡ್ರಿ ನನ್ನ ಸಮಸ್ಯೆ ಆಗಲ್ಲ, ಬಿಡುಗಡೆ ಆಗಲ್ಲ ಅಂತ. Because God has already given you all the blessings. ದೇವರು ಹೇಳ್ತಿದ್ದ, ನಿನಗೆ ಈಗಾಗಲೇ ಎಲ್ಲವನ್ನ ನಾನು ನಿನಗಾಗಿ ಮಾಡಿ ಮುಗಿಸಿದೆ. So stand up and walk forward. ಆದ್ದರಿಂದ ನಂಬಿಕೆಯಿಂದ ಮುನ್ನಡೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟು ನಡೆಯುವವರಾಗಿರಿ. The second thing is here on the verse 9, he got healed on a Sabbath day. ಈಗ ಇಲ್ಲೊಂದು ವಿಷಯ ನಡೀತಾ ಇದೆ. 10ನೇ ವಚನ ನೀವು ನೋಡೋದಾದ್ರೆ ಅದು ಸಬ್ಬತ್ ದಿವಸ ಆಗಿತ್ತು. Amen. Hallelujah. Today also is a Sabbath day. ಇವತ್ತು ನಾವು ಸಬ್ಬತ್ತನ್ನು ಆಚರಿಸ್ತೇವೆ. So are you waiting for your blessings? ಹಾಗಾದ್ರೆ ಅವತ್ತು ಭಾನುವಾರ, ಅವತ್ತು ಸಬ್ಬತ್ ದಿನದಲ್ಲಿ ಒಂದು ಅದ್ಭುತ ನಡೆದ್ರೆ ಇವತ್ತು ಈ ಭಾನುವಾರ ಒಂದು ಅದ್ಭುತ ನಡೀತೆ, ನಂಬ್ತೀರಾ? So are you waiting for your blessings? ಹಾಗಾದ್ರೆ ಈ ಭಾನುವಾರ ನನ್ನ ಆಶೀರ್ವಾದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತೀರಾ? Are you waiting for your debt free life? ಹಾಗಾದ್ರೆ ಇವತ್ತು ಸಾಲ ಇಲ್ಲದ ಜೀವಿತ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ? Are you waiting for your marriage? ಹಾಗಾದ್ರೆ ಇವತ್ತು ನನ್ನ ಮುಂದಿನ ಭವಿಷ್ಯಕ್ಕೆ ನನ್ನ ಜೀವಿತಕ್ಕೊಂದು ಬಾಗಿಲು ತೆಗಿತೆ, ನಂಬ್ತೀರಾ? Are you waiting for some to you all to be set free from your bondage? ಇವತ್ತು ಯಾವ ಬಂಧನ ನನ್ನನ್ನು ಹಿಡಿದಿದೆಯೋ ಅದು ಇವತ್ತೇ ನನ್ನನ್ನು ಬಿಟ್ಟು ಹೋಗ್ಬೇಕು ಅನ್ನೋದು ನಂಬ್ತೀರಾ? So are you waiting for your new things to happen in your life? ಎಷ್ಟು ಜನ ಇವತ್ತೊಂದು ಹೊಸ ಕಾರ್ಯ ನನ್ನ ಲೈಫಲ್ಲಿ ನಡಿಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ? So today your wait is over. ನಾನು ಹೇಳಲಿ, ಅದಕ್ಕೆಲ್ಲ ಒಂದು ಅಂತ್ಯ ಇವತ್ತು ದೇವರು ತಂದಿದ್ದಾನೆ. God has finished and fulfilled all your problems. ಎಲ್ಲವನ್ನ ಮುಗಿಸಿ ನಿನಗಾಗಿ ಎಲ್ಲ ಮಾಡಿದ್ದಾನೆ ಅಂತ ಹೇಳಿ ನಂಬ್ರಿ. Amen. Hallelujah. ಹಲ್ಲೆಲೂಯಾ. So do you believe that all your problems is being solved today? ನೀವು ನಂಬ್ತೀರಾ? ನನ್ನೆಲ್ಲ ಸಮಸ್ಯೆಗಳು ಇವತ್ತು ತೀರಿ ಹೋಗಿದೆ. So let's read verse number 14. 14ನೇ ವಚನ ಓದಲಿಕ್ಕೆ ಕೇಳೋಣ. ಇದಾದ ಮೇಲೆ ಯೇಸುವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. Amen. Hallelujah. So afterward, look at this man. After receiving his healing, Jesus found him in the temple of God. ಈಗ ಅವನಿಗೆ ಬಿಡುಗಡೆ ಆದ್ಮೇಲೆ ಅವನು ಅಲ್ಲೇ ಓಡೋಗ್ಲಿಲ್ಲ. ಅವನು ಬಿಡುಗಡೆ ಆದ್ಮೇಲೆ ದೇವಾಲಯದ ಒಳಗೆ ಇದ್ದನು. See, this man, he doesn't know, he is telling sir to Jesus. ಈಗ ಇವನು ಯೇಸುವನ್ನ ಕಂಡು ಅವನು ಹೇಳ್ತಿದ್ದಾನೆ ಸಾರ್ ಅಂತ ಹೇಳಿ. But after receiving his blessing, he's been found in the temple of God. ಆದರೆ ಅವನಿಗೆ ಬಿಡುಗಡೆ ಆದ್ಮೇಲೆ ಅವನನ್ನ ದೇವಾಲಯದಲ್ಲಿ ಇದ್ದನು. So today many, they come, they receive their blessings and they receive their healings and they don't turn up again. ಕೆಲವರೆಲ್ಲ ಬರ್ತಾರೆ, ಬಿಡುಗಡೆ ತೆಗೆದುಕೊಳ್ತಾರೆ, ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅವ್ರ ಪಾಟಿಗೆ ಹೋಗ್ಬಿಡ್ತಾರೆ, ಬರಲ್ಲ ತಿರ್ಗಾ ಆಲಯಕ್ಕೆ. So to those people, those blessings will not stay long. ಹಾಗಾಗಿ ಕೆಲವರನ್ನ ನಾನು ಗಮನಿಸಿ ನೋಡಿದ್ದೇನೆ, ಒಂದು ವಾರ ಬರ್ತಾರೆ, ಬಿಡುಗಡೆ ಆಗ್ತದೆ, ಹೋಗ್ತಾರೆ, ಒಂದು 7 ಪೀಡೆ ತುಂಬಿಕೊಂಡು ತಿರ್ಗಾ ಒಂದು 3 ವಾರ ರಜಾ ತಿರ್ಗಾ ತುಂಬಿಕೊಂಡು ಬಂದಿರ್ತಾರೆ. ನೋಡು, ಹಂಗಿರ್ಬಾರ್ದು ನಾವು. Your situation will get worse, it will not get better. ನೀ ದೇವ ಸನ್ನಿಧಿಯನ್ನ ಬಿಟ್ಬಿಟ್ಟು ಬಿಡುಗಡೆಗಾಗಿ ಬಂದು ಬಿಡುಗಡೆ ಹೊಂದ್ಕೊಂಡು ಹೋದ್ರೆ ಇನ್ನು ಕೇಡು ನಿನ್ನನ್ನ ಹಿಂಜರಿತಾ ಇರ್ತದೆ. So always be thankful to God for what he has done. ಗಮನಿಸ್ರಿ, ಬಿಡುಗಡೆ ನಿಮ್ ಲೈಫಲ್ಲಿ ಸಿಕ್ಕಿದ ಮೇಲೆ ದೇವರಿಗೆ ಕೃತಜ್ಞತೆ ಉಳ್ಳ ಹೃದಯವರಾಗಿ. See, after receiving for 38 years, he was been in the hopeless situation, sitting in the pool of Bethesda. ಈಗ 38 ವರ್ಷಗಳು, ಯೋಚನೆ ಮಾಡ್ರಿ, ಎಷ್ಟು ವರ್ಷ? 38 ವರ್ಷ ಬೆಥೆಸ್ದ ಕೊಳದ ಬಳಿಯಲ್ಲಿ ಕುಳಿತಿದ್ದ, ಬಿಡುಗಡೆ ಸಿಕ್ಕಿರ್ಲಿಲ್ಲ. But after receiving his deliverance, he's been found in the temple of God. ಬಿಡುಗಡೆ ಆಗಿದ ತಕ್ಷಣ ಮನೆಗೆ ಹೋಗ್ಲಿಲ್ಲ, ಸಂಬಂಧಿಕರ ಹತ್ರ ಹೋಗ್ಲಿಲ್ಲ, ದೈವ ಸನ್ನಿಧಿಗೆ ಬಂದು ನಿಂತಿದ್ದಾನೆ. Amen. Hallelujah. Again Jesus' eyes falls on him there. ಪುನಃ ಯೇಸುವಿನ ಕಣ್ಣು ಅವನ ಮೇಲೆ ಬೀಳ್ತಾ ಇದೆ. So one time Jesus' eyes falls on you, he will not take away his eyesight from you. ಒಂದು ಸಾರಿ ದೇವರ ದೃಷ್ಟಿಯಲ್ಲಿ ನೀನು ಸಿಕ್ಕಾಕೊಂಡ್ಬಿಟ್ರೆ ನೀನು ಎಲ್ಲೇ ಇದ್ರೂ ಅವನು ನಿನ್ನನ್ನು ಬಿಡೋದಿಲ್ಲ. Wherever you go, again you do sin also, Jesus is watching you. ಪುನಃ ನೀನೇನಾದ್ರೂ ಪಾಪ ನಿನ್ನನ್ನು ಪ್ರೇರೇಪಿಸಿದ್ರೆ, ಪಾಪಕ್ಕೆ ಬಿದ್ರು ತಿರುಗಿ ಬಂದು ಯೇಸು ನಿನ್ನನ್ನ ಪಾಪ ಮಾಡದಂತೆ ಎಚ್ಚರಿಸ್ತಾನೆ. Amen. Hallelujah. So this man, he was found in the temple of God. ಈ ವ್ಯಕ್ತಿ ದೇವ ಆಲಯದಲ್ಲಿ ಕಾಣಲ್ಪಟ್ಟನು. And there God tells him,
ಅಲ್ಲಿ ದೇವರು ಅವನನ್ನ ಮಾತನಾಡಿಸಿದನು. Stop sinning. ಅವನಿಗೆ ಹೇಳಿದ್ರು, ಇನ್ನು ಪಾಪ ಮಾಡಬೇಡ, Or something even more worse will happen to ನೀನ್ you. ತಿರ್ಗಾ ಪಾಪ ಮಾಡಿದ್ರೆ ಇನ್ನು ಹೆಚ್ಚಿನ ಕೇಡು ನಿನ್ ಮೇಲೆ ಬರುತ್ತೆ. So why he was like that? Why he was lame? Because of his sin. ಅವನು ಯಾತಕ್ಕಾಗಿ ಅವನು ಕುಂಟನಾಗಿದ್ದನೋ, ಪಾರ್ಶ್ವವಾಯು ರೋಗಿಯಾಗಿದ್ದನೋ, ಅವನ ಆ ಸ್ತೋತ್ರ ಕೈ ಕಾಲುಗಳು ಕ್ರಿಯೆ ಇಲ್ವೋ, ಯಾಕಂದ್ರೆ ಅವನು ಪಾಪ ಮಾಡಿದ್ದವನಾಗಿ. So one sin, he made one sin and he has suffered for 38 years. ಅವನು ಒಂದೇ ಒಂದು ಪಾಪ ಮಾಡಿ 38 ವರ್ಷ ಒಂದೇ ಸ್ಥಳದಲ್ಲಿ ಕೂತಿದ್ದ. So ಹಲ್ಲೆಲೂಯಾ. as we see even in the Old Testament, the Israel people they committed this sin but suffered 430 years. ಇಸ್ರಾಯೇಲ್ ಜನರು ಅವ್ರು ಪಾಪ ಮಾಡಿ ಅಬ್ರಹಾಮನ್ ಮಾಡಿದ ಒಂದೇ ಒಂದು ತಪ್ಪಿಗೆ 430 ವರ್ಷ ಬಂಧನದಲ್ಲಿದ್ರು. So this sin is very very terrible thing. ಈ ಪಾಪ ಅನ್ನುವಂಥದ್ದು ಬಹಳ ಕ್ರೂರವಾದಂಥದ್ದು. We just go jump into it and we fall for sin. ಅನೇಕರು ಕಷ್ಟಪಟ್ಟು ಪಾಪ ಮಾಡಲ್ಲ, ಇಷ್ಟಪಟ್ಟು ಬಹಳ ಸುಲಭವಾಗಿ ಪಾಪ ಮಾಡಿಬಿಡ್ತಾರೆ. We have been trapped by many things. ನಾವು ಅನೇಕ ವಿಷಯಗಳಲ್ಲಿ ಬಂಧಿಸಲ್ಪಟ್ಟಿದ್ದೇವೆ, ಸಿಗಾಕೊಂಡಿದ್ದೇವೆ. Because we are living in a sinful world. ಯಾಕಂದ್ರೆ ಲೋಕ ಬಂದು ಪಾಪದಿಂದ ತುಂಬಲ್ಪಟ್ಟದ್ದು. Amen, hallelujah. But if you leave God and if you go out from his side, you will suffer. ನೀವೊಂದು ವೇಳೆ ಈ ಪಾಪದ ಜಗತ್ತಲ್ಲಿ ದೇವರನ್ನ ಬಿಟ್ಟು ದೂರ ಹೋಗ್ತೀನಿ, ದೇವ ಸನ್ನಿಧಿಯನ್ನ ಬಿಟ್ಟು ದೂರ ಹೋಗ್ತೀನಿ ಅಂದ್ರೆ ಖಂಡಿತವಾಗಿ ಹೆಚ್ಚಿನ ಕೇಡು ನಿನ್ ಮೇಲೆ ಬರ್ತದೆ. If you don't come to the temple of God, you will fall, you will get into sin. ದೇವ ಆಲಯಕ್ಕೆ ನೀನು ಬರಲಿಲ್ಲ, ನಿನ್ನನ್ನು ಶುದ್ಧೀಕರಿಸಿಕೊಳ್ಳಿಲ್ಲ, ವಾಕ್ಯ ಕೇಳಲಿಲ್ಲ, ಅದ್ರ ಹಾಗೆ ನಡಿಲಿಲ್ಲ ಅಂದ್ರೆ ನಿನ್ನನ್ನು ತಿರ್ಗ ಪಾಪ ಕೆಳಗೆ ಬೀಳಿಸುತ್ತೆ. You will be trapped by the devil. ನೀನು ಸೈತಾನನಿಂದ ವಂಚಿಸಲ್ಪಡ್ತೀಯ. So it is your duty and it is a command that each and every Sunday you should come to the temple of God. ಇದು ಒಂದು ಆಜ್ಞೆ, ದೇವರು ನುಡಿದಿರುವಂತ ಆಜ್ಞೆ. ದೈವ ಸನ್ನಿಧಿಯನ್ನ ಸಬ್ಬತ್ ದಿನವನ್ನ ನೀನು ತಪ್ಪಿಸಿಕೊಳ್ಳದೆ ದೇವರ ಆಲಯಕ್ಕೆ ಬರಬೇಕು. Amen. We should not take things for granted. ನೀನು ಇಷ್ಟ ಬಂದಂಗೆ ಹೆಂಗೋ ಜೀವಿಸ್ತೀನಿ ಅಂತ ಹೇಳಿ ದೈವ ಸನ್ನಿಧಿಯಲ್ಲಿ ಆಡ್ಕೂಡ್ದು. Amen. Because of you all coming to church, you only receive the blessings. ನೀವು ಸಭೆಗೆ ಬರೋದ್ರಿಂದ ನಮಗಲ್ಲ, ನಿಮಗಳಿಗೆ ಆಶೀರ್ವಾದ. Amen. Hallelujah. When you come to the temple of God only you will receive blessings. ನೀವು ದೇವರ ಆಲಯಕ್ಕೆ ಬಂದ್ರೇನೆ ಆತನ ಸನ್ನಿಧಿಯಲ್ಲೇ ನಿಮಗೆ ಸಮಾಧಾನ, ಬಿಡುಗಡೆ ಸಿಗೋದು. You will be delivered. ನಿಮಗೆ ಬಿಡುಗಡೆಯನ್ನು ದೇವರು ಕೊಡ್ತಾನೆ. You will get healing. ನಿಮಗೆ ಸ್ವಸ್ಥತೆ ದೇವರು ಕೊಡ್ತಾನೆ. Amen. Hallelujah. So God here tells very clearly that stop sinning. ದೇವರು ಇವನಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ಮೇಲೆ ಪಾಪ ಮಾಡಬೇಡ. Why? Because he tells us, he's telling even more worse you will suffer if you do this sin ಯಾಕಿದನ್ನ again. ಯೇಸು ಅವನನ್ನ ಸಿಕ್ಕಿ ದೇವಾಲಯದಲ್ಲಿ ಹೇಳ್ತಿದ್ದಾನಂದ್ರೆ, ತಿರುಗಿ ನೀನು ಮಾಡಿದ್ರೆ ಇನ್ನು ನಿನ್ನ ಜೀವಿತ ಬಹಳ ಕೆಟ್ಟದ್ದಾಗಿ ಇನ್ನೂ ಹೆಚ್ಚಿನ ಕೇಡು ನಿನ್ನ ಮೇಲೆ ಬಂದ್ಬಿಡುತ್ತೆ. So today I tell you, those who have gone backslided from the temple of God, those who have been backslided from the presence of God, come to God's presence today. ಇವತ್ತು ನಾನು ಕೆಲವರಿಗೆ ಹೇಳಿ, ಒಂದು ವೇಳೆ ದೈವ ಸನ್ನಿಧಿಯಿಂದ ನೀವು ತಪ್ಪಿ ಓಡಿ ನೀವು ಸಿಕ್ಕಾಕೊಂಡು ನೀವು ಹಿಂಜರಿತಾ ಇದ್ರೆ, ಇವತ್ತು ನಾನು ಹೇಳಿ ದೇವ ಸನ್ನಿಧಿಗೆ ತಿರುಗಿ ನೀವು ಬಂದು ನಿಮ್ಮನ್ನ ಒಪ್ಪಿಸಿಕೊಡ್ರಿ. Because you have to know how to. We receive the blessings from God instantly. At the same time, you have to know how to safeguard your blessings. ನಮಗೆ ದೇವರ ಕಡೆಯಿಂದ ಕ್ಷಣದಲ್ಲಿ ಅದ್ಭುತ ಸಿಗುತ್ತೆ, ಆದರೆ ನಾವು ಅದನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತೇಳಿ ನಾವು ತಿಳಿದುಕೊಳ್ಬೇಕು. Amen. Hallelujah. God has given you all a family today. ದೇವರು ಇವತ್ತು ನಿಮಗೆ ಕುಟುಂಬ ಕೊಟ್ಟಿದ್ದಾನೆ. You should know how to take care of your family. ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು ಕುಟುಂಬವನ್ನು ಹೇಗೆ ನಾನು ಪಾಲಿಸಬೇಕು, ಕಾಯಬೇಕು ಅಂತ. You should have responsibility and you should take care of your family, safeguard your family. ನಿಮ್ಮ ಕುಟುಂಬಗಳ ಮೇಲೆ ನಿಮಗೆ ಜವಾಬ್ದಾರಿ ಇರಬೇಕು, ನಿಮ್ಮ ಕುಟುಂಬಗಳನ್ನ ಕಾಪಾಡಬೇಕು. So if God has given you a house, you should have that responsibility to safeguard that house. ದೇವರು ನಿನಗೊಂದು ಮನೆಯನ್ನ ನಿನ್ನ ನಂಬಿ ಕೊಟ್ಟಿದ್ರೆ ಆ ಮನೆಯನ್ನ ಕಾಯಲಿಕ್ಕೆ, ಕಾಪಾಡಲಿಕ್ಕೆ ನೀನು ಕಲ್ತ್ಕೊಳ್ಬೇಕು. If God has given you the children, you should know how to safeguard them. ದೇವರು ನಿನಗೆ ಮಕ್ಕಳು ಕೊಟ್ಟಿದ್ರೆ ಆ ಮಕ್ಕಳನ್ನ ಕಾಯಲಿಕ್ಕೆ, ನಡೆಸಲಿಕ್ಕೆ ನಿನಗೆ ಅದು ಒಳ್ಳೆಯ ಜ್ಞಾನ ದೇವರ ಹತ್ರ ಪಡ್ಕೊಳ್ಬೇಕು. But instead you should not take things for granted. ಇಷ್ಟ ಬಂದ ಹಾಗೆ ಜೀವಿಸ್ತೀನಿ, ಹಾಗೇ ಬಿಡ್ತೀನಿ ಅಂತೇಳಿ ಜೀವಿಸಬಾರ್ದು. If God has given you the peace, you should know how to safeguard that peace within you. ಈಗ ದೇವರ ಸಮಾಧಾನ ನಮಗೆ ಕೊಟ್ಟಿದ್ದಾನೆ, ಆ ಸಮಾಧಾನವನ್ನು ನಾನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ನೀನು ಕಲ್ತ್ಕೊಳ್ಬೇಕು. God is a gracious God. ಆತನು ಕರುಣೆಯ ಕೃಪೆ ಉಳ್ಳಂತ ದೇವರು. If God has given you some talent,
you should know how to safeguard it. ದೇವರು ನಿನಗೆ ಕೆಲವೊಂದು ತಲಾಂತುಗಳನ್ನ ಕೊಟ್ಟಿದ್ರೆ ಅದನ್ನ ಹೇಗೆ ಕಾಪಾಡಬೇಕು ಅನ್ನೋದನ್ನ ಕಲ್ತ್ಕೊಬೇಕು. Hallelujah. So today I believe God has given each gift for each and everyone sitting here. ನಾನು ನಂಬ್ತೇನೆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕೃಪಾವರಗಳ ದೇವರು ಕೊಟ್ಟಿದ್ದಾನೆ. Amen. Hallelujah. So each one of you all should safeguard your blessings. ನೀವು ಪ್ರತಿಯೊಬ್ಬರು ನಿಮಗೆ ದೇವರಿಂದ ಸಿಕ್ಕಿರುವಂತಹ ಆಶೀರ್ವಾದಗಳನ್ನ ಕಾಪಾಡಬೇಕು. Because can you buy grace by giving money? ಹಣ ಕೊಟ್ಟು ಕೃಪೆ ತೆಗೆದುಕೊಳ್ಳಕ್ ಆಗ್ತದಾ? Even the richest of richest people cannot buy the grace. ಇವತ್ತು ನೋಡಿದ್ರಲ್ಲ, ಹಣ ಕೊಟ್ಟು ಸಹ ಹಣ ಕೊಟ್ಟರು ಕೆಲವರಿಗೆ ಬಿಡುಗಡೆ ಇಲ್ಲ. Amen. Hallelujah. So today we are also fallen short of the glory. I agree. ವಾಕ್ಯ ಹೇಳ್ತದೆ, ಹೌದು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಾಣದೆ ಹೋಗಿದ್ದಾರೆ. Nobody is perfect. ಯಾರು ಸಹ ಪರ್ಫೆಕ್ಟ್ ಎಲ್ಲ ಕರೆಕ್ಟ್ ಆಗಿದ್ದೀನಿ ಅನ್ನೋರಿಲ್ಲ ನೋಡ್ರಿ. Yes, we have all made sins. ಎಲ್ಲರೂ ಪಾಪ ಮಾಡಿದ್ದಾರೆ. But again we should not do that sin. ಆದರೆ ತಿರುಗಿ ಆ ಪಾಪದಲ್ಲೇ ನಾವು ಜೀವಿಸಬಾರದು. We should not misuse the grace. ದೇವರು ಕೊಟ್ಟಿರುವಂತ ಕೃಪೆಯನ್ನ ನಮ್ಮ ಇಷ್ಟ ಬಂದ ಹಾಗೆ ನಾವು ತಪ್ಪಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. I have personally seen other religion people, they are so faithful to their God. ಅನೇಕ ಮತ್ತೊಂದು ಧರ್ಮದವರನ್ನ ಗಮನಿಸೋದಾದ್ರೆ ಅವರವ್ರ ದೇವರಿಗೆ ಎಷ್ಟು ನಂಬಿಗಸ್ತರಾಗಿರ್ತಾರೆ ಗೊತ್ತಾ? But we Christians, because we receive grace freely without any measure, we receive grace from our God, we take granted. ಅನೇಕ ಕ್ರೈಸ್ತವರು ದೇವರಿಂದ ಕೃಪಾದಾನವಾಗಿ ಹೊಂದಿರುವಂತ ಕೃಪೆಯನ್ನ ಅದು ಹುದುವಾಗಿ ಸಿಕ್ಕಿರೋದ್ರಿಂದ ಹೇಗ್ ಬೇಕಾದ್ರೂ ಜೀವಿಸ್ತೀನಿ, ಆಮೇಲೆ ಮತ್ತೆ ತಿರ್ಗಾ ಬರ್ತೀನಿ ಅಂತ ಅದನ್ನ ಹುದುವಾಗಿ ತೆಗೆದುಕೊಂಡಿದ್ದೀರಾ. Amen. Hallelujah. Hallelujah. Let's not live a life like that. ನಾವು ಹಾಗೆ ಇಷ್ಟ ಬಂದ ಹಾಗೆ ಜೀವಿಸಬಾರದು. Amen. Because one sin causes so many years of suffering for this man. ಯಾಕಂದ್ರೆ ಒಂದೇ ಒಂದು ಪಾಪ 38 ವರ್ಷ ಅವನನ್ನು ಒಂದೇ ಸ್ಥಳದಲ್ಲಿ ಕುಣಿಸ್ಬಿಡ್ತು. Hallelujah. So sin is very dangerous. ಆದುದರಿಂದ ಪಾಪ ಬಹಳ ಭಯಂಕರವಾದದ್ದು. Just don't go blindly and follow into it. ಹಾಗೆ ಹೋಗಿ ಲೋಕದ ಆಶಾಪಾಶದಲ್ಲಿ ಬಿದ್ದೋಗಬೇಡ್ರಿ. Safeguard your grace, what ನಿಮ್ಮ God has given. ಕೃಪೆಯನ್ನ ದೇವರು ಕೊಟ್ಟಿರೋದನ್ನ ಪ್ರತಿದಿನ ಕಾದುಕೊಳ್ಳ್ರಿ. Amen. Hallelujah. I know it is difficult. ನನಗೊತ್ತು ಬಹಳ ಕಷ್ಟವಾದದ್ದು. But when God is with you, He will make all the impossibilities possible for ಆದರೆ you. ದೇವರು ನಮ್ಮ ಜೊತೆ ಇರೋದ್ರಿಂದ ಲೋಕವನ್ನ ನಮ್ಮ ಕೈಯಲ್ಲಿ ಜಯಿಸೋದಕ್ಕೆ ಸಾಧ್ಯ ಆಗ್ತದೆ. Amen. Hallelujah. So today I see many of the Christians, every week they come to the church. ಇವತ್ತು ಅನೇಕ ಕ್ರೈಸ್ತವರು ಪ್ರತಿ ಭಾನುವಾರ ಅವರು ಆರಾಧನೆಗೆ ಬರ್ತಾರೆ. But still they are in problem. ಆದ್ರೆ ಇನ್ನೂ ಸಮಸ್ಯೆಲಿದ್ದಾರೆ. Still they have not received their healing. ಇನ್ನೂ ಅವ್ರಿಗೆ ಬರಬೇಕಾದಂತ ಸ್ವಸ್ಥತೆ ಬಂದಿಲ್ಲ. Still they have not come out of their debt-free life. ಇನ್ನೂ ಆ ಸಾಲದ ಜೀವಿತದಿಂದ ಹೊರಗಡೆ ಬರ್ತಾ ಇಲ್ಲ. Still they are having some or the other problem. ಒಂದು ಸಮಸ್ಯೆ ಹೋದ್ರೆ ಇನ್ನೊಂದು, ಒಂದು ಹೋದ್ರೆ ಇನ್ನೊಂದು, ಪ್ರತಿದಿನ ಸಮಸ್ಯೆ ಅವರಿಗೆ. Why? Who's the reason for this? ಇದಕ್ಕೆಲ್ಲ ಕಾರಣ ಯಾವುದು ಗೊತ್ತಾ? We ourselves. ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಾವುಗಳೇ ಕಾರಣ. Amen. Do you all agree with me today? ನೀವು ಅದನ್ನ ಅಂಗೀಕಾರ ಮಾಡ್ತೀರಾ? ಹೌದು, ನಾವೇ ಕಾರಣ. Yes. Yes. So God has given us a grace to come out of all our situations today. ದೇವರು ನಮಗೆ ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಯಾಕೆ ಕೃಪೆ ಕೊಟ್ಟಿದ್ದಾನೆ? ಎಲ್ಲ ಪ್ರತಿಕೂಲಗಳಿಂದ ಹೊರಗಡೆ ಬರೋದಕ್ಕಾಗಿ. Amen. Hallelujah. We should know how to come out of that situation. ಆ ಸಮಸ್ಯೆಯಿಂದ ಹೊರಗಡೆ ಹೇಗೆ ಬರಬೇಕಂತ ನೀವು ತಿಳ್ಕೊಳ್ಬೇಕು ಮೊದಲನೇದಾಗಿ. Yes. Alone you cannot come out of that situation. ನಿನ್ನ ಕೈಯಿಂದ, ನಿನ್ನ ಜ್ಞಾನದಿಂದ ನೀನು ಒಬ್ಬನೇ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. But with God all things you can come out of that situation. ಆದರೆ ದೇವರಿಂದ ನಾವು ಖಂಡಿತವಾಗಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. So today many of you all are sitting here with a sinful nature. ಒಂದು ವೇಳೆ ಇವತ್ತು ಅನೇಕರಲ್ಲಿ ಆ ಪಾಪದ ಒಂದು ಕಾರಣವಾಗಿ ನೀವು ಕುಳಿತಿರಬಹುದು. Because of your sin you are not able to move forward. ಆ ಪಾಪ ನಿನ್ನೊಳಗೆ ಇರೋದ್ರಿಂದ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. You prophesy, some prophesy in our church. ಕೆಲವರು ಇಲ್ಲಿ ಪ್ರವಾದಿಸ್ತೀರಾ. Some have the power of healings. ಕೆಲವರು ಸ್ವಸ್ಥತೆಯ ಕೃಪಾ ವರಗಳುಳ್ಳವರಾಗಿದ್ದೀರಾ. Some have visions. ಕೆಲವರು ದರ್ಶನಗಳನ್ನು Some ಕಾಣ್ತೀರಾ. have dreams. ಕೆಲವರು ಕನಸುಗಳನ್ನು ಕಾಣ್ತೀರಾ. But still you are suffering. Still you have problems. ಆದ್ರೂ ನನಗೆ ಸಮಸ್ಯೆನೇ ಅಂದ್ರೆ. But I tell you, when God is with you, when God does all these things for you all, how you can be still in that suffering? ದೇವರು ಇಷ್ಟೆಲ್ಲ ಮಾಡಬೇಕಾದ್ರೆ ನಿರತವಾಗಿ ಜೀವನ ಎಲ್ಲ ನಾನು ಹೀಗೆ ಇದೇ ಸಮಸ್ಯೆ ಇದೇ ಉಪದ್ರವದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? See, sin and holy cannot go together.
ಪಾಪ ಪರಿಶುದ್ಧತೆ ಎರಡು ಇಜ್ಜೋಡ ಆಗಕ್ ಸಾಧ್ಯನೇ ಇಲ್ಲ. One, you be in the sinful nature. ಒಂದು ಪಾಪದಲ್ಲಿರ್ಬೇಕು, One, you be holy. ಇಲ್ಲ ಅಂದ್ರೆ ಪರಿಶುದ್ಧವಾಗಿರ್ಬೇಕು. Amen. Hallelujah. Both you cannot keep your leg in one in sinful nature and one leg in the holy nature. ಒಂದು ಕಾಲು ಪರಿಶುದ್ಧತೆಯಲ್ಲಿ ಒಂದು ಕಾಲು ಪಾಪದಲ್ಲಿ ಖಂಡಿತ ಇಡಕ್ಕಾಗಲ್ಲ. One you should be holy or one you be sinful. ಒಂದು ಎರಡೇ ನೋಡ್ರಿ, ಪರಿಶುದ್ಧವಾಗಿರ್ಬೇಕು ಇಲ್ಲ ಅಂದ್ರೆ ಪಾಪದಲ್ಲಿರ್ಬೇಕು. If you want to receive blessing, if you want to come out of your problem, if you want to receive your healing, be in a holy nature. ನೀನು ಸಮಸ್ಯೆಯಿಂದ ಹೊರಗಡೆ ಬರಬೇಕು, ನಾನು ವ್ಯಾಧಿಗಳಿಂದ ಹೊರಗಡೆ ಬರಬೇಕು, ಹಾಗಾದ್ರೆ ಪಾಪ ಬಿಡು, ಪರಿಶುದ್ಧದ ಕಡೆಗೆ ಬಾ. Amen. Hallelujah. That's why Christians are not able to overcome all their problems. ಆದ್ದರಿಂದಲೇ ಕ್ರೈಸ್ತವರಿಗೆ ಈ ಸಮಸ್ಯೆಗಳನ್ನ ಇಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾನೆ ಇಲ್ಲ ಅನೇಕರಿಗೆ. That's why they are not able to receive their victory in their situations. ಪಾಪದಲ್ಲೇ ಬಿದ್ದಿರೋದ್ರಿಂದ, ಹಾಗೆ ಪರಿಶುದ್ಧತೆ ಪಾಪ ಎರಡು ಮ್ಯಾನೇಜ್ ಮಾಡೋದ್ರಿಂದ ವಿಷಯಗಳಲ್ಲಿ ಜಯ ಸಿಗ್ತಾ ಇಲ್ಲ ಅವರಿಗೆ. See, you are cheating yourself by doing this. ಆದ್ರೆ ಒಂದೇ ಒಂದು, ಪಾಪ ಮಾಡೋದ್ರಿಂದ ನಿನ್ನ ಕುಟುಂಬವನ್ನು ಮತ್ತೊಬ್ಬರನ್ನಲ್ಲ ನಿನ್ನನ್ನೇ ನೀನು ಹಾಳು ಮಾಡ್ಕೊಳ್ತಾ ಇದ್ದೀಯ. You can showcase yourself that I am holy, I am very close to God, I am a prayerful person and all. ನಾವು ಹೊರಗಡೆ ಜನರು ನೋಡೋ ತರ ನಾನು ಪ್ರಾರ್ಥಿಸ್ತೀನಿ, ಪ್ರಸಂಗ ಮಾಡ್ತೀನಿ, ಪ್ರವಾದನೆ ಹೇಳ್ತೀನಿ, ಆರಾಧನೆ ನಡೆಸ್ತೀನಿ, ಬೈಬಲ್ ಓದ್ತೀನಿ, ಹೊರಗಡೆ ಜನರ ಮುಂದೆ ನೀನು ಏನ್ ಬೇಕಾದ್ರೂ ಹೇಳ್ಬೋದು. But the fruit of your life will tell you who you are. ನೀನು ಯಾರು ಅನ್ನೋದನ್ನ ನಿನ್ನ ಫಲಗಳಿಂದ ಜನರು ಗುರುತಿಸ್ತಾರೆ. Amen. Hallelujah. If you are a prayerful person, ನೀನು ಪ್ರಾರ್ಥಿಸುವಂತ ವ್ಯಕ್ತಿ, if you are close to God, ನೀನು ದೇವರ ಹತ್ತಿರ ಇರುವಂತ ವ್ಯಕ್ತಿ ಆಗಿದ್ರೆ, there will be no problems with you. ನಿನ್ನ ಲೈಫ್ ಅಲ್ಲಿ ಸಮಸ್ಯೆಗಳು ಇರಲೇ ಇರೋದಿಲ್ಲ. Amen. Hallelujah. Even if you have so many problems, God will deliver you ಒಂದು from ವೇಳೆ all ನಿನಗೆ those. ಅನೇಕ ಕಷ್ಟಗಳಿದ್ರೆ, ಭಕ್ತನು ಹೇಳ್ತಾನೆ, ನೀತಿವಂತನಿಗೆ ಬರುವಂತ ಕಷ್ಟಗಳು ಅನೇಕವಿದ್ರು ದೇವರವೆಲ್ಲವುಗಳಿಂದ ಅವನನ್ನ ಬಿಡಿಸ್ತಾನೆ. Amen. Hallelujah. God will lead you. ದೇವರು ನಿನ್ನನ್ನು ನಡೆಸ್ತಾನೆ. So don't act in front of people, or don't wear a mask and live a life without meaning. ನೋಡಿ, ಮತ್ತೊಬ್ಬರನ್ನ ಏಮಾರಿಸೋದಕ್ಕೆ ಮುಸುಕು ಹಾಕಿ, ಮಾಸ್ಕ್ ಹಾಕಿ ಮತ್ತೊಬ್ಬರನ್ನ ಏಮಾರಿಸುವಂತ ಜೀವಿತ ನಾವು ಜೀವಿಸಿದ್ರೆ ನಾವು ಬಿಡುಗಡೆ ಕಾಣಕ್ಕಾಗಲ್ಲ. Amen. Hallelujah. Be true to God. ದೇವರಿಗೆ ನಂಬಿಗಸ್ತರಾಗಿ ನಡ್ಕೊ. Be yourself. ನೀನಾಗೇ ಇರು, ದೇವರ ಮುಂದೆ ಯಥಾರ್ಥವಾಗಿರು. Don't compare yourself with others. ನಿನ್ನನ್ನ ಮತ್ತೊಬ್ಬರ ಜೊತೆ ಯಾವತ್ತಿಗೂ ಕಂಪೇರ್ ಮಾಡಿ ಹೋಲಿಸಿ ನೋಡಬೇಡ. When they are more close to God, and when they have their talent, when they have so many things, when they are preaching or they were worshiping, don't compare yourself with them. ಯಾರೇ ಇರಬಹುದು, ಅವ್ರ ಸಂದೇಶ ಕೊಡುವಾಗ, ಹಾಡು ಹೇಳುವಾಗ, ವಾದ್ಯಗಳು ಬಾರಿಸುವಾಗ ಅವರ ಜೀವಿತವನ್ನು ನೋಡಿ ಮತ್ತೊಬ್ಬರು ನೋಡಿ ಅವ್ರ ಜೊತೆ ನಿಮ್ಮನ್ನ ಹೋಲಿಸ್ಕೊಳ್ಳೇಬೇಡ್ರಿ. Don't feel jealous about them. ಆಮೇಲೆ ಮತ್ತೊಬ್ಬರನ್ನ ನೋಡಿ ಉರಿಗೊಳ್ಬೇಡ್ರಿ, ಹೊಟ್ಟೆ ಕಿಚ್ಚಬೇಡ್ರಿ. See, if you compare, automatically jealousy will come into you. ನೀವು ಏನಾದ್ರೂ ಮತ್ತೊಬ್ಬರೊಟ್ಟಿಗೆ ನಿಮ್ಮನ್ನ ಹೋಲಿಸಿದ್ರೆ, when you start comparing, jealousy will automatically come into you. ಮತ್ತೊಬ್ಬರ ಜೊತೆಗೆ ನೀವು ನಿಮ್ಮನ್ನ ಹೋಲಿಸಿ ನೋಡಿದ್ರೆ ಆಟೋಮೆಟಿಕ್ ಆಗಿ ಉರಿ ಬರ್ತದೆ, ಹೊಟ್ಟೆ ಉರಿ ಬರ್ತದೆ ಬೇರೆಯವರ ಮೇಲೆ. So jealousy is what is a sin. ಹೊಟ್ಟೆ ಕಿಚ್ಚು ಯಾವುದು ದೇವರಿಂದ ಬಂದದ ಪಾಪನ? ಪಾಪ. Many are thinking only murdering, committing adultery, these are the main thing, robbery, these are the main sin they think. ಕೆಲವರೆಲ್ಲ ಅನ್ಕೊಳ್ತಾರೆ ಕದಿಯೋದು, ಕೊಲೆ ಮಾಡೋದು ಅದೇ ದೊಡ್ಡ ಪಾಪ ಅಂತ. There are small things. ಸಣ್ಣ ಸಣ್ಣ ವಿಷಯಗಳಿದಾವೆ ನೋಡ್ರಿ. Jealousy, ಹೊಟ್ಟೆ ಕಿಚ್ಚು, no comparing yourself with others, ಮತ್ತೊಬ್ಬರ ಜೊತೆಗೆ ನಿಮ್ಮನ್ನ ಹೋಲಿಸಿ ನೋಡೋದು, these are all sin. ಇವೆಲ್ಲ ಪಾಪ. God has measured you according to your capacity, according to your abilities. He has given you all each one gifts. ದೇವರು ನಮ್ಮ ಪ್ರತಿಯೊಬ್ಬರಿಗೆ ಯಾವ ಕೃಪಾವರಗಳು ಬೇಕು ಅಂತ ಪರಿಶುದ್ಧ ಆತ್ಮನು, ದೇವರ ಆತ್ಮನು ನಮ್ಮ ಪ್ರತಿಯೊಬ್ಬರಿಗೂ ಅದನ್ನ ಅವ್ನು ಕೊಟ್ಟಿದ್ದಾನೆ. So you should multiply in your talent. ನೀವು ನಿಮ್ಮ ತಲಂತುಗಳನ್ನ ದೇವರ ಸಮ್ಮುಖದಲ್ಲಿ ಇಟ್ಟು ನೀವು ಅಭಿವೃದ್ಧಿ ಆಗಬೇಕು ದಿನೇ ದಿನೇ. Amen. Hallelujah. If you copy others, one day or the other you will fall. ಮತ್ತೊಬ್ಬರನ್ನ ಕಾಪಿ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಬಿದೋಗ್ತೀರಾ. Amen. Hallelujah. So these are the small things. These are the small things that you are not able to move forward. ಇದು ಬಹಳ ದೊಡ್ಡದಲ್ಲ, ಸಣ್ಣ ಸಣ್ಣ ವಿಷಯಗಳು ನಾವು ಮುಂದೆ ಹೋಗ್ಲಿಕ್ಕೆ ಆಗದೆ ನಮ್ಮನ್ನು ತಡೀತಾ ಇದೆ. Amen. That's why you are not able
able to come out of your problems. ಆದದರಿಂದಲೇ ನಿನ್ ಸಮಸ್ಯೆಗಳಿಂದ ನಿನ್ ಕೈಲಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. And gossiping about others. ಆಮೇಲೆ ಮತ್ತೊಬ್ಬರ ಕತೆ ಕೂತ್ಕೊಂಡು ಮಾತಾಡೋದು. See, these are all small things you should come out of it. ಇದೆಲ್ಲ ಸಣ್ಣ ಸಣ್ಣ ವಿಷಯ, ಬೇರೆಯವ್ರನ್ನ ಹಾಳು ಮಾಡಲ್ಲ, ನೀನೇ ಹಾಳು ಮಾಡ್ಕೊಳ್ತೀಯ. No, the more you talk about others, the more problems you will only face. ಎಷ್ಟು ಮತ್ತೊಬ್ಬರ ಬಗ್ಗೆ ನೀನು ಮಾತಾಡ್ತಾ ಇರ್ತೀಯೋ ಅಷ್ಟು ನಿನಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ, ಕಮ್ಮಿ ಆಗಲ್ಲ. One day the other they will go off to heaven. ಒಂದಲ್ಲ ಒಂದಿನ ನೀನು ಮಾತನಾಡ್ತಾ ಇದ್ದವರು ಆ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. But you will be here only. ಆದ್ರೆ ನೀನು ಇದ್ದಿದ್ದ ಕಡೆನೇ ಇದ್ಕೊಂಡು. So today don't focus on anyone and ಆದ್ರಿಂದ ನಾನು ಹೇಳ್ತೀನಿ, ಯಾರ ಮೇಲೂ, ಯಾವ ಪಾಸ್ಟರ್ ಮೇಲೂ, ಯಾವ ವಿಶ್ವಾಸಿಗಳ ಮೇಲೂ ನೀನು ಕಣ್ಣನ್ನು ಇಡಬೇಡ, ಯೇಸು ಮೇಲೆ ನಿನ್ನ ಕಣ್ಣನ್ನು ಇಡು. Amen, hallelujah. Yes, keep your eyes on God because God's eyes is on you all. ಯಾಕಂದ್ರೆ ನೀವು ಆತನ ಮೇಲೆ ಕಣ್ಣಿಟ್ಟಾಗ, ಆತನ ದೃಷ್ಟಿಸಿದಾಗ ಆತನ ನಿನ್ನನ್ನು ತಿರುಗಿ ದೃಷ್ಟಿಸಿ focus only on Jesus. ಯೇಸುವಿನ ಮೇಲೆ ಮಾತ್ರ ದೃಷ್ಟಿ ಇಡ್ರಿ. Amen, hallelujah. Hallelujah. See, God has been delivered you. Has it not delivered you from all your problems? ದೇವರು ನಿಮ್ಮನ್ನ ಬಿಡಿಸಿದ್ದಾನೆ. ನಿನ್ನನ್ನೇ ಬಿಡಿಸಿದ ಮೇಲೆ ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ಬಿಡಿಸೋದಿಲ್ವಾ? Amen. So you should know to safeguard your blessings. ಆದುದರಿಂದ ನಿನ್ನ ಆಶೀರ್ವಾದವನ್ನ ಸೈತಾನ್ ಕದ್ದುಕೊಳ್ಳದೆ ಇರೋ ತರ ನೀನು ಕಾಪಾಡಬೇಕು. Once he has delivered you from your credit, again don't go and make the credit. ಒಂದು ಸಾರಿ ನಿನ್ನ ದೇವರು ಆ ಬಂಧನ, ಸಾಲ ಅನ್ನುವಂತ ಬಂಧನದಿಂದ ಬಿಡಿಸಿದ್ರೆ ತಿರ್ಗಾ ಹೋಗ್ಬಿಟ್ಟು ಸಾಲ ಮಾಡಬೇಡ. When he has delivered you from your sinful nature, don't go back to it again. ನಿನ್ನ ಪಾಪದಿಂದ ದೇವರು ಬಿಡಿಸಿದ ಮೇಲೆ ತಿರ್ಗಾ ಅದೇ ಪಾಪಕ್ಕೆ ತಿರುಗಿ ಬೀಳಬೇಡ. Yes, you might be tempted. You will be having full of temptation to do that again. ನಿನಗೆ ಶೋಧನೆಗಳು ಬರ್ಬೋದು, ತಿರುಗಿಯ ಪಾಪವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಬರ್ಬೋದು. But you have to overcome with Jesus. ಆದರೆ ಯೇಸುವನ್ನ ಜೊತೆಯಲ್ಲಿ ಇಟ್ಕೊಂಡು ಅವುಗಳನ್ನು ನೀನು ಜಯಿಸಬಹುದು. Amen, hallelujah. Read the word of God daily. ಪ್ರತಿ ದಿವಸ ದೇವರ ವಾಕ್ಯ ಓದ್ರಿ. Spend more time in the presence of the Lord. ದೇವ ಸನ್ನಿಧಿಯಲ್ಲಿ ಅನೇಕ ಸಮಯಗಳನ್ನು, ಗಂಟೆಗಳನ್ನು ಕಳೀರಿ. If you don't know what to do and how to overcome, ask God the knowledge. ನಿಮ್ ಕೈಯಲ್ಲಿ ಆಗ್ತಿಲ್ಲ, ನಾನು ಅದನ್ನ ಅಂದ್ರೆ ದಾಟ್ಲಿಕ್ಕೆ ಆಗ್ತಿಲ್ಲ, ಜಯಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ದೇವರ ಹತ್ರ ಕೃಪೆ ಕೇಳ್ರಿ. So today, if you want to come out all your situations, all your problems, you have to stand up like this man and walk up and move forward. ಇವತ್ತು ನಿಮ್ಮ ಸಮಸ್ಯೆಗಳಿಂದ ಯಾವ ಬಂಧನಗಳಲ್ಲಿ ನೀವು ಇದ್ದೀರೋ ಹೊರಗೆ ಬರ್ಬೇಕಂದ್ರೆ ಈ ವ್ಯಕ್ತಿಯ ಹಾಗೆ ಎದ್ದು ಹೊತ್ಕೊಂಡು ನೀವು ನಡೆಯುವವರಾಗಿರ್ಬೇಕು. Amen, hallelujah. And don't ever misuse the grace what God has given you. ಆದ್ದರಿಂದ ದೇವರು ನಿಮಗೆ ಕೊಟ್ಟಿರುವಂತ ಕೃಪೆಗಳನ್ನ ತಪ್ಪಾದ ರೀತಿಯಲ್ಲಿ ಉಪಯೋಗ ಮಾಡಬಾರದು. Amen, hallelujah. So I tell you, in your hopeless situation, all your wait is over today. ನಾನಿವತ್ತು ಹೇಳಿ, ನಿಮ್ಮ ನಂಬಿಕೆಯೇ ಇಲ್ಲದ ಪರಿಸ್ಥಿತಿಗಳಲ್ಲಿ ಕಾದಂತ ಸಮಯ ಇವತ್ತಿಗೆ ಮುಗಿತಾ ಇದೆ. Amen, hallelujah. Hallelujah. So all have been received the blessings today. ಅನೇಕರಲ್ಲ, ಎಲ್ಲರೂ ಇವತ್ತು ನಿಮಗೆ ಬರಬೇಕಾದಂತ ಬಿಡುಗಡೆ ಹೊಂದ್ಕೊಂಡಿದ್ದಾರೆ. All have received the healing today. ನಿಮ್ಮೆಲ್ಲರಿಗೂ ಒಂದು ಆ ಸ್ವಸ್ಥತೆ ನಡೆದಿದೆ. God has been delivered you all from all your bondages today. ದೇವರು ನಿಮ್ಮನ್ನ ಎಲ್ಲ ಬಂಧನಗಳಿಂದ ಇವತ್ತು ಬಿಡಿಸಿದ್ದಾನೆ. From all your families problem, God has been delivered you. ನಿಮ್ಮೆಲ್ಲ ಕುಟುಂಬದ ಸಮಸ್ಯೆಗಳಿಂದ ದೇವರು ಬಿಡಿಸಿದ್ದಾನೆ. From all your sinful nature, God has delivered you today. ನೀವೆಲ್ಲ ಪಾಪದ ಜೀವಿತದಿಂದ ದೇವರು ನಿಮ್ಮನ್ನ ಬಿಡಿಸಿದ್ದಾನೆ. Amen, hallelujah. It's your time to safeguard your blessings. ಈಗ ಇದು ನಿನ್ನ ಸಮಯ, ನೀನು ಕೊಟ್ಟದ್ದನ್ನ ನೀನು ಕಾಪಾಡಿಕೊಳ್ಳು. Because the word clearly says that God clearly commanded to him, if you sin again, you will face even more. ದೇವರು ಅವನನ್ನ ಪುನಃ ಆತನನ್ನ ನೋಡಿ ಹೇಳಿದ್ರು, ನೀನು ತಿರುಗಿ ಪಾಪ ಮಾಡಿದರೆ ಹೆಚ್ಚಿನ ಕೇಡು ನಿನ್ನ ಮೇಲೆ ಬರುತ್ತೆ. So today also I tell you the same thing. If you backslide, if you go to your sinful nature again, you will face even the worst of the worst in your life. ಕೇಳಿಯು ವಾಕ್ಯ ಕೇಳಿಯು ತಿರುಗಿ ಹಳೆಯ ಜೀವಿತಕ್ಕೆ ನೀನು ಹೋದ್ರೆ ಈಗಿರೋದಕ್ಕಿಂತ ಇನ್ನು ಹೆಚ್ಚಿನ ಕೇಡನ್ನು ನೀನು ಅನುಭವಿಸ್ತೀಯ. So let God's grace be upon each and every one of you all. ದೇವರ ಕೃಪೆ ನಿಮ್ಮ ಪ್ರತಿಯೊಬ್ಬರೊಟ್ಟಿಗೂ ಇರಲಿ. Safeguard your grace. ನಿಮ್ಮ ಕೃಪೆಯನ್ನ ಕಾದುಕೊಳ್ಳಿ. So I thank God for giving me this opportunity to ದೇವರಿಗೆ share the ಅವಕಾಶ word of God. ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ.